ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಘಾತಾಂಕಗಳು ಮತ್ತು ಘಾತಸೂಚಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 10.2ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 3 ಮತ್ತು 4ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 3, ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಸಂಖ್ಯೆಗಳನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 1 ಮೈಕ್ರಾನ್ 1/1 ಮೀಟರ್ಗೆ ಸಮವಾಗಿದೆ. ಇಲ್ಲಿ ಈ ರೀತಿಯಾಗಿ ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆಯಬೇಕು. ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಈಗ ನಾವು ಸಾಮಾನ್ಯ ರೂಪದಲ್ಲಿ ಬರೆಯೋಣ. 1/1 ಮುಂದೆ ಇಲ್ಲಿ 6 ಸೊನ್ನೆಗಳನ್ನು ಕೊಟ್ಟಿದ್ದಾರೆ. 1 2 3 4 5 6 ಸೊನ್ನೆಗಳಿವೆ. ಆದ್ದರಿಂದ 10⁻6 ಎಂದು ನಾವು ಈ ಸಂಖ್ಯೆಯನ್ನು ಬರೆಯಬಹುದು. 1/10⁻6 ಈಕ್ವಲ್ಸ್ ಟು, ಈ ಸಂಖ್ಯೆಯನ್ನು ನಾವು ಸಾಮಾನ್ಯ ರೂಪದಲ್ಲಿ ಅಂದರೆ ಘಾತಾಂಕ ರೂಪದಲ್ಲಿ ಬರೆದಾಗ 1 ಗುಣಿಸು 10⁻6 1ಕ್ಕೆ ಗುಣಿಸಿದಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಚಿಹ್ನೆಯಾಗಿ ಬದಲಾವಣೆಯಾಗುತ್ತದೆ. 1 ಗುಣಿಸು 10⁻6. ಇಲ್ಲಿ ನಾವು 1 ಗುಣಿಸು 10⁻6 ಎಂದು ಬರೆಯಬಹುದು. ಆದ್ದರಿಂದ ಸಾಮಾನ್ಯ ರೂಪ ಈಕ್ವಲ್ಸ್ ಟು 1 ಗುಣಿಸು 10⁻6 ಮೀಟರ್ ಆಗಿದೆ. ಪ್ರಶ್ನೆ ನಂಬರ್ 2, ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು 0.0000000000000016 ಕೂಲಂಬ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈಗ ಕೊಟ್ಟಿರುವಂತಹ ಸೊನ್ನೆಗಳನ್ನು ಎಣಿಸಬೇಕು. ಬಿಂದುವಿನ ನಂತರ ಇಲ್ಲಿ 3 3 3 3 3 3 3ರಂತೆ 6 ಸಾರಿ ಇಲ್ಲಿ ಸೊನ್ನೆಗಳನ್ನು ಕೊಡಲಾಗಿದೆ. 3 18. ಬಿಂದುವನ್ನು ಇರಿಸುವಾಗ ನಾವು ಸಂಖ್ಯೆಯ ನಂತರ ಇರಿಸಬೇಕು. 18ರ ನಂತರದ ಸ್ಥಾನ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 1ರ ನಂತರ ನಾವು ಬಿಂದು ಇರಿಸಿದಾಗ ಸ್ಥಾನಗಳ ಸಂಖ್ಯೆ 18. 18ರ ನಂತರ 1ರ ನಂತರ ನಾವು 18 ಸೊನ್ನೆಗಳಿವೆ. 18 ಸೊನ್ನೆ ಪ್ಲಸ್ 1 ಎಂದು ಇಲ್ಲಿ ಕೊಡಲಾಗಿದೆ. 1ರ ನಂತರ ಇಟ್ಟಾಗ ನಾವು 19 ಸ್ಥಾನದ ನಂತರ ಬಿಂದುವನ್ನು ಇರಿಸಿದಂತಾಗಿದೆ. ಆದ್ದರಿಂದ 1.6 ಎಂದು ಇಲ್ಲಿ ತೆಗೆದುಕೊಳ್ಳಬೇಕು. 1.6 ಗುಣಿಸು 19 ಸ್ಥಾನದ ನಂತರ ಇಲ್ಲಿ ಬಿಂದು ಬಂದಿದೆ. ಆದ್ದರಿಂದ 10⁻−19 ಬಿಂದುವನ್ನು ಸ್ಥಾನದ ಮುಂಬದಿಯಲ್ಲಿ ನಾವು ಇರಿಸುತ್ತಾ ಹೋದಂತೆ ಮೈನಸ್ ಚಿಹ್ನೆಯನ್ನು ಇರಿಸುತ್ತೇವೆ. ಆದ್ದರಿಂದ 1.6 ಗುಣಿಸು 10⁻−19 ಎಂದು ಇಲ್ಲಿ ಬರೆಯಬೇಕಾಗುತ್ತದೆ. ಪ್ರಶ್ನೆ ನಂಬರ್ 3, ಒಂದು ಬ್ಯಾಕ್ಟೀರಿಯಾದ ಗಾತ್ರವು 0.00000005 ಮೀಟರ್ ಆಗಿದೆ. ಬ್ಯಾಕ್ಟೀರಿಯಾದ ಗಾತ್ರವನ್ನು ಈಗ ನಾವು ಸಾಮಾನ್ಯ ರೂಪದಲ್ಲಿ ಬರೆಯಬೇಕು. ಬಿಂದುವನ್ನು ಮೊದಲನೇ ಸಂಖ್ಯೆಯ ನಂತರ ಇರಿಸಬೇಕಾಗಿದೆ. ಸ್ಥಾನಗಳನ್ನು ಎಣಿಸೋಣ. 1 2 3 4 5 6 7ನೇ ಸ್ಥಾನಕ್ಕೆ ಇಲ್ಲಿ ಬಿಂದು ಬರುತ್ತದೆ. ಬಿಂದುವು ಮುಂದಿನ ಸ್ಥಾನಗಳಿಗೆ ವರ್ಗಾವಣೆಯಾಗುವುದರಿಂದ ಮೈನಸ್ ಎಂದು ನಾವು ತೆಗೆದುಕೊಳ್ಳಬೇಕು. ಸಂಖ್ಯೆ 5 ಗುಣಿಸು 10⁻7ನೇ ಸ್ಥಾನಕ್ಕಿದೆ. 10⁻−7 ಮೀಟರ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಒಂದು ಸಸ್ಯ ಜೀವಕೋಶದ ಗಾತ್ರವು 0.00001275 ಮೀಟರ್ ಆಗಿದೆ. ಮೊದಲನೇ ಸಂಖ್ಯೆ 1.275 ಎಂದು ನೀವು ಬರೆಯಬೇಕು. ಮೊದಲನೇ ಸಂಖ್ಯೆಗೆ ಇಲ್ಲಿ ಬಿಂದು ಇಟ್ಟಾಗ 1.275 ಆಗಿದೆ. ಸ್ಥಾನಗಳನ್ನು ಎಣಿಸೋಣ. 1 2 3 4 5ನೇ ಸ್ಥಾನಕ್ಕೆ ಬಿಂದು ಇಟ್ಟಿದ್ದೇವೆ. ಬಿಂದು ಮುಂದಿನ ಸ್ಥಾನಕ್ಕೆ ವರ್ಗಾವಣೆಯಾದ್ದರಿಂದ ಮೈನಸ್ ಚಿಹ್ನೆಯನ್ನು ಗುರುತಿಸಬೇಕು. ಉತ್ತರ 1.275 ಗುಣಿಸು 10⁻−5. 5ನೇ ಪ್ರಶ್ನೆ, ಒಂದು ಕಾಗದದ ದಪ್ಪವು 0.07 ಮಿಲಿಮೀಟರ್ ಆಗಿದೆ. ಇಲ್ಲಿ ಕಾಗದದ ದಪ್ಪವನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವಾಗ ಬಿಂದುವನ್ನು ಸಂಖ್ಯೆಯ ನಂತರ ಇರಿಸೋಣ. 1 2 7ರ ನಂತರ ನಾವು ಬಿಂದುವನ್ನು ಇಟ್ಟಾಗ 10⁻2 ಎಂದು ಬರೆಯಬೇಕು. ಬಿಂದು ಸ್ಥಾನದ ಮುಂಬದಿಯಲ್ಲಿ ವರ್ಗಾವಣೆಯಾಗುವುದರಿಂದ ಮೈನಸ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಸಂಖ್ಯೆ 7 ಇದೆ. ಗುಣಿಸು 2 ಸ್ಥಾನದ ನಂತರ ನಾವು ಬಿಂದುವನ್ನಿಟ್ಟಿದ್ದರಿಂದ 10⁻−2 ಎಂದು ತೆಗೆದುಕೊಂಡಿದ್ದೇವೆ. ಉತ್ತರ 7 ಗುಣಿಸು 10⁻−2. ಪ್ರಶ್ನೆ ನಂಬರ್ 4, ಒಂದು ಕಂತೆಯಲ್ಲಿ ಪ್ರತಿಯೊಂದು 20 ಮಿಲಿಮೀಟರ್ ದಪ್ಪವುಳ್ಳ 5 ಪುಸ್ತಕಗಳು ಮತ್ತು ಪ್ರತಿಯೊಂದು 0.016 ಮಿಲಿಮೀಟರ್ ದಪ್ಪವುಳ್ಳ 5 ಹಾಳೆಗಳಿವೆ. ಕಂತೆಯ ಒಟ್ಟು ದಪ್ಪ ಎಷ್ಟು? ಇಲ್ಲಿ ಒಂದು ಕಂತೆಯಲ್ಲಿ 20 ಮಿಲಿಮೀಟರ್ ದಪ್ಪವಿರುವ 5 ಪುಸ್ತಕಗಳನ್ನು ಮತ್ತು
0.016 ಮಿಲಿಮೀಟರ್ ದಪ್ಪವುಳ್ಳ 5 ಹಾಳೆಗಳನ್ನು ಇರಿಸಲಾಗಿದೆ. ಈಗ ನಾವು ಹಾಳೆ ಮತ್ತು ಪುಸ್ತಕಗಳನ್ನು ಸೇರಿಸಿ ಒಟ್ಟು ಕಂತೆಯ ದಪ್ಪವನ್ನು ಲೆಕ್ಕಿಸಬೇಕು. ಪ್ರತಿ ಪುಸ್ತಕದ ದಪ್ಪ 20 ಮಿಲಿಮೀಟರ್ ಎಂದು ಕೊಟ್ಟಿದ್ದಾರೆ, ಬರೆದುಕೊಳ್ಳಿ. ಪ್ರತಿ ಪುಸ್ತಕದ ದಪ್ಪ 20 ಮಿಲಿಮೀಟರ್. ಒಂದು ಪುಸ್ತಕದ ದಪ್ಪ ಇಲ್ಲಿ 20 ಮಿಲಿಮೀಟರ್ ಆದಾಗ 5 ಪುಸ್ತಕದ ದಪ್ಪವನ್ನು ಕಂಡುಹಿಡಿಯುವಾಗ 20ಕ್ಕೆ ನಾವು 5ರಿಂದ ಗುಣಿಸಬೇಕು. 5 ಪುಸ್ತಕದ ದಪ್ಪ, ಆದ್ದರಿಂದ 5 ಪುಸ್ತಕದ ದಪ್ಪ = 20 ಗುಣಿಸು 5, 25 100 ಬಂದಿದೆ. 100 ಮಿಲಿಮೀಟರ್ ಇದು 5 ಪುಸ್ತಕದ ದಪ್ಪವಾಯಿತು. ಪ್ರತಿ ಹಾಳೆಯ ದಪ್ಪ 0.016 ಮಿಲಿಮೀಟರ್ ಎಂದು ಕೊಟ್ಟಿದ್ದಾರೆ. 5 ಹಾಳೆಯ ದಪ್ಪವನ್ನು ನಾವು ಕಂಡುಹಿಡಿಯುವಾಗ ಒಂದು ಹಾಳೆಯ ದಪ್ಪಕ್ಕೆ 5ರಿಂದ ಗುಣಿಸೋಣ. 5 6 30, 5 1 5 + 3 8, 5 × 0 0. ಯಾವುದೇ ಸಂಖ್ಯೆಯನ್ನು ನಾವು 0ಯಿಂದ ಗುಣಿಸಿದಾಗ ಗುಣಲಬ್ಧ 0 ಲಭಿಸುತ್ತದೆ. ಆದ್ದರಿಂದ 5 × 0 0 ಆಗಿದೆ. ಪುನಃ ಇಲ್ಲಿ 5 × 0 0. 3 ಸ್ಥಾನದ ನಂತರ ಬಿಂದುವನ್ನು ಇಟ್ಟಿದ್ದಾರೆ. ಇಲ್ಲೂ ಕೂಡ ನಾವು 3 ಸ್ಥಾನದ ನಂತರ ಬಿಂದುವನ್ನು ಇರಿಸಬೇಕು. ಉತ್ತರ 0.080 ಮಿಲಿಮೀಟರ್ ಆಗಿದೆ. ಇದು 5 ಹಾಳೆಯ ದಪ್ಪ. ಈಗ ನಾವು 5 ಪುಸ್ತಕದ ದಪ್ಪ ಮತ್ತು 5 ಹಾಳೆಯ ದಪ್ಪವನ್ನು ಕೂಡಿಸಿದಾಗ ಕಂತೆಯ ಒಟ್ಟು ದಪ್ಪವನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಕಂತೆಯ ಒಟ್ಟು ದಪ್ಪ = 5 ಪುಸ್ತಕಗಳ ದಪ್ಪ + 5 ಹಾಳೆಗಳ ದಪ್ಪ. 5 ಪುಸ್ತಕದ ದಪ್ಪ 100 ಮಿಲಿಮೀಟರ್ ಬಂದಿದೆ, 100 ಮಿಲಿಮೀಟರ್ ಪ್ಲಸ್ 5 ಹಾಳೆಯ ದಪ್ಪ 0.080 ಬಂದಿದೆ, 0.080 ಮಿಲಿಮೀಟರ್. ಈಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ. 100 ಮತ್ತು 0.080. 100ರ ನಂತರ ನಾವು ಬಿಂದುವನ್ನಿಟ್ಟು ಸೊನ್ನೆಗಳನ್ನು ಇಟ್ಟಿದ್ದೇವೆ. 0.080 ಆಗಿದೆ. ಕೂಡಿಸಿದಾಗ 0ಗೆ 0, 8 + 0 8, 0 + 0 0, ಬಿಂದುವಿಗೆ ಬಿಂದು, 0 + 0 0, 0ಗೆ 0, 1ಕ್ಕೆ 1. 100.080 ಮಿಲಿಮೀಟರ್ ಆಯಿತು. 100.080 ಮಿಲಿಮೀಟರ್ ಎಂದು ಬರೆದಿದ್ದೇವೆ. ಘಾತಾಂಕ ರೂಪದಲ್ಲಿ ಬರೆಯುವಾಗ ಮೊದಲನೇ ಸಂಖ್ಯೆಗೆ ನಾವು ಬಿಂದುವನ್ನಿರಿಸಬೇಕು. ಮೊದಲನೇ ಸಂಖ್ಯೆ ಇಲ್ಲಿ 1. 1ರ ನಂತರ ನಾವು ಬಿಂದುವನ್ನಿಟ್ಟಾಗ ಈ ಬಿಂದುವನ್ನು 2 ಸ್ಥಾನದ ಹಿಂಬದಿಯಲ್ಲಿ ಇರಿಸಬೇಕು. ಬಿಂದು 2 ಸ್ಥಾನದ ಹಿಂಬದಿಯಲ್ಲಿ ವರ್ಗಾವಣೆಯಾದಾಗ ಪ್ಲಸ್ ರೂಪದಲ್ಲಿ ನಾವು ಘಾತಾಂಕ ರೂಪವನ್ನು ಇರಿಸಬೇಕಾಗುತ್ತದೆ. 1ರ ನಂತರ ಬಿಂದು ಇರಿಸೋಣ. 1.00080 ಆಗಿದೆ. 1.00080 ಗುಣಿಸು 2 ಸ್ಥಾನದ ನಂತರ ಬಿಂದು ಹಿಂಬದಿಯಲ್ಲಿ ವರ್ಗಾವಣೆಯಾಗಿದೆ. ಪ್ಲಸ್ ಚಿಹ್ನೆಯಲ್ಲಿ ನಾವು ಘಾತ ಸೂಚಿಯನ್ನು ಸೂಚಿಸೋಣ. ಗುಣಿಸು 10⁻2 ಮಿಲಿಮೀಟರ್. ಆದ್ದರಿಂದ ಇಲ್ಲಿ ಕಂತೆಯ ಒಟ್ಟು ದಪ್ಪ = 1.00080 × 10⁻2 ಮಿಲಿಮೀಟರ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.2ರ 3 ಮತ್ತು 4ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 11 ನೇರ ಮತ್ತು ವಿಲೋಮಾನುಪಾತಗಳು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.